ಸ್ಮಾರ್ಟ್ ಅಂತ ಹೇಳಿದ್ರೆ ನಿಮಗೆ ಕೀಲೆಸ್. ಈಗ ಗಾಡಿದೊಂದು ಅವರೇಜ್ ಮೈಲೇಜ್ ಎಷ್ಟಿದೆ ಸರ್? ಸರ್ ಆಲ್ಮೋಸ್ಟ್ ಆಲ್ ನಿಮಗೆ 55 ಮಿನಿಟ್ಸ್ ಬೇಕಾಗುತ್ತೆ ಸರ್. ಹೇಳಿದ್ರೆ ಹಾರ್ನ್ ನೋಡ್ಬೋದು, ತುಂಬಾ ಇದು ಬ್ರೇಕ್ ಅಷ್ಟೇ ರಪಕ್ಕ ಹಿಡಿಯುತ್ತೆ. ಎಷ್ಟು ಸ್ಪೀಡ್ ಎಲ್ಲರಿಗೂ ನಮಸ್ಕಾರ, ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋ ನೀವೀಗ ವಿಂಡ್ಸರ್ ಬಗ್ಗೆ ನೋಡಿರ್ಬೋದು. ಅದರಲ್ಲಿ ನಾವು ಗಾಡಿದೊಂದು ಕಂಪ್ಲೀಟ್ ಲುಕ್ಸ್ ಆಗಿರ್ಬೋದು ಮತ್ತು ಇಂಟೀರಿಯರ್ ಫೀಚರ್ಸ್ ಎಲ್ಲ ಕವರ್ ಮಾಡಿತ್ತು. ಹಾಗೆ ಈ ವಿಡಿಯೋದಲ್ಲಿ ಏನು ಹೇಳಿದರೆ ನಾವು ಕಂಪ್ಲೀಟ್ ಒಂದು ಗಾಡಿದ ರೈಡ್ ರಿವ್ಯೂ ಮಾಡ್ತಾ ಇತ್ತು. ಗಾಡಿ ಓಡಿಸ್ಲಿಕ್ಕೆ ಯಾವ ಥರ ಇತ್ತು ಮತ್ತು ನಂದು ಒಂದೇ ಒಪಿನಿಯನ್ ಅಲ್ಲ, ನನ್ನ ಬ್ರದರ್ ಇದ್ದು ಎಲ್ಲ ಒಪಿನಿಯನ್ ಕೇಳ್ತಾ ಇತ್ತು. ಸೊ ಈಗ ಬನ್ನಿ, ವಿಶ್ವಾಸ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಕೇಳೋ. ಈಗ ನಮ್ಮದು ಎಲ್ಲ ಬೇರೆ ಕಾರ್ ಫೀಚರ್ಸಲ್ಲಿ ಈಗ ನಮ್ಮದು ಫಸ್ಟ್ ನಾವು MGಯಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು iSmart ಮತ್ತು MG ಆ್ಯಪ್. iSmart ಅಂತ ಹೇಳಿದರೆ ನಿಮಗೆ ಕೀಲೆಸ್. ಈಗ ಗಾಡಿಯಲ್ಲಿ ನಿಮಗೆ ಕೀ ಎಲ್ಲಾದರೂ ನೀವು ಬಿಟ್ಟಿದ್ರೆ ಗಾಡಿ ಲಾಕ್ ಮಾಡೋದು, ಅನ್ಲಾಕ್ ಮಾಡೋದು, AC ಆನ್ ಮಾಡೋದು, ಗ್ಲಾಸ್ ಎಲ್ಲ ನಿಮಗೆ ಮೇಲೆ ಮಾಡುವಂಥದ್ದು iSmart ಆ್ಯಪಲ್ಲಿ ನಿಮಗೆ ಮಾಡಲಿಕ್ಕಾಗತ್ತೆ. ಓಕೆನಾ? ಮತ್ತು ನಿಮಗೆ iSmart ಆ್ಯಪಲ್ಲಿ ಗಾಡಿಯಲ್ಲಿ ಎಷ್ಟು ಚಾರ್ಜ್ ಇದೆ, ಇಲ್ಲ ಗಾಡಿಯಲ್ಲಿ ಏನು ಅಬ್ನಾರ್ಮಲ್ ಕಂಡೀಷನ್, ಇಲ್ಲ ಸರ್ವಿಸ್ ಕಂಡೀಷನ್ ಇರ್ಬೋದು, ಎಲ್ಲ ಕೂಡ ನಿಮಗೆ iSmart ಆ್ಯಪಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಈಗ ನಾನು ಬಂದು ಪರ್ಸನಲಿ ಒಂದು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೆ. ಸೀಟ್ ಬೆಲ್ಟ್ ಹಾಕಿ ಗಾಡಿದೊಂದು ಟೆಸ್ಟ್ ರೈಡ್ ತೆಗುವ. ಸೊ ಸರ್, ಈಗ ನಾವು ಬಂದು ಗಾಡಿನೊಂದು ಸ್ಟಾರ್ಟ್ ಮಾಡೋದು ಹೇಗೆ? ಈಗ ರನ್ನಿಂಗ್ ಅಲ್ಲಿ ಸ್ಟಾರ್ಟ್ ಅಲ್ಲೇ ಉಂಟಾ? ಈಗ ಆಕ್ಚುಲಿ ಈಗ ವೆಹಿಕಲ್ ನಿಮ್ಗೆ ಸ್ಟಾರ್ಟ್ ಆಗಿದೆ. ಈಗ ನಾವು ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಮಾಡುವ. ಈಗ ಗಾಡಿ ಆಫ್ ಆಯ್ತು. ಓಕೆ, ಈಗ ನೀವು ಬಂದು ಪೆಡಲ್ ಒಂದು ಪ್ರೆಸ್ ಮಾಡ್ಬೋದು ಸರ್. ಸೊ ನೋಡ್ಬೋದು, ಜಸ್ಟ್ ಒಂದು ಪೆಡಲ್ ಪ್ರೆಸ್ ಮಾಡಿದಕ್ಕೆ ಗಾಡಿ ಕಂಪ್ಲೀಟ್ ಸ್ಟಾರ್ಟ್ ಆಯ್ತು. ವಿತ್ ಮಿರರ್ಸ್ ಓಪನ್ ಆಗಿದೆ ಮಾಡಿ ಸರ್. ಈಗ ನೀವು ಪೆಡಲ್ ಪ್ರೆಸ್ ಮಾಡಿ ಓಕೆ ಡ್ರೈವ್ ಹಾಕೊಂಡಿದ್ದೀರಾ, ನೋಡ್ತಾ ಇರ್ಬೋದು. ಡ್ರೈವಿಗೆ ಬಂದಿತ್ತು. ನೀವು ಯಾವ್ದೇ ರೀತಿ ಲೆಫ್ಟ್ ಕಾಲನ್ನು ನೀವು ಲೆಫ್ಟ್ ಅಲ್ಲಿ ಇಟ್ಟುಬಿಡಿ. ಅಲ್ಲಿ ಒಂದು ಕಟ್ಟೆ ಕಾಣುತ್ತೆ, ಅದರಲ್ಲಿ ಇಟ್ಟುಬಿಡಿ. ನಿಮ್ಗೆ ಲೆಫ್ಟ್ ಲೆಗ್ ಏನು ಕೂಡ ಯೂಸ್ ಆಗುದಿಲ್ಲ, ರೈಟ್ ಲೆಗ್ ಮಾತ್ರ ನಿಮ್ಗೆ ಯೂಸ್ ಆಗುವಂತದ್ದು. ಓಕೆ, ಸೊ ನಾವೀಗ ಗ್ರೌಂಡ್ ಅಲ್ಲಿ ಇದ್ದು, ಗ್ರೌಂಡ್ ಇಂದ ಗಾಡಿ ತೆಗೆದು ಈಗ ರೋಡಿಗೆ ಬಂದಿದ್ದು ಒಂದು ಟೆಸ್ಟ್ ರೈಡ್ ಮಾಡಿ ಹೇಳಿ. ನಾನು ಗಾಡಿ ಓಡಿಸಿ ಒಂದು ನಂಗೆ ಯಾವ ತರ ಫೀಲ್ ಬರೋದು ಕೊಟ್ಟೆ. ಸೊ ನಾನೀಗ ಬ್ರೇಕ್ ಲಿಂದ ರಿಲೀಸ್ ಮಾಡ್ತಾ ಮಾಡ್ತಾ ಗಾಡಿ ಮೂವ್ ಆಗ್ಲಿಕ್ಕೆ ಶುರು ಆಯ್ತು. ನೋಡು ಎಷ್ಟು ಸ್ಪೀಡ್ ವರೆಗೆ ಹೋಗುತ್ತೆ ಹೇಳಿ. ವೆಹಿಕಲ್ಸ್ ಯಾವುದಿಲ್ಲ, ಇಂಡಿಕೇಟರ್ ಹಾಕುವ. ಸೊ 10 ವರೆಗೆ ಅದೇ ಹೋಗುತ್ತೆ. ನೆಕ್ಸ್ಟ್ ಈಗ ಮತ್ತೆ ಸ್ಪೀಡ್ ಬೇಕಿದ್ರೆ ನಾವು ಎಕ್ಸ್ಲೇಟರ್ ಕೊಡಬೇಕು. ಸೊ ಈಗ ಎಕ್ಸ್ಲೇಟರ್ ಕೊಟ್ಟಿದೆ ಸರ್. ಈಗ ಬಂದ್ಬಿಟ್ಟು ಇದೀಗ ನಾವು ಮೋಡ್ ಚೇಂಜ್ ಮಾಡ್ಲಿಕ್ಕೆ ಅಂತ ಯಾವ ಬಟನ್ ಸರ್? ಎಲ್ಲಿಂದ ಈಗ ನಿಮಗೆ ಮೋಡ್ ಎಲ್ಲ ಚೇಂಜ್ ಮಾಡೋದಿದ್ರೆ ಇಲ್ಲಿ ಒಂದು ಬಟನ್ ಬರುತ್ತೆ, ಎಂ ಮೋಡ್ ಅಂತ ಹೇಳಿ. ನೀವು ಮೋಡ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು ಸರ್. ಎಕೋ ಪ್ಲಸ್, ಎಕೋ ನಾರ್ಮಲ್, ಸ್ಪೋರ್ಟ್ಸ್ ಮೋಡ್ ಇದೆ. ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು ಸರ್. ಓಕೆ, ಸೊ ಗಾಡಿದೊಂದು ಅವರೇಜ್ ಮೈಲೇಜ್ ಎಷ್ಟಿದೆ ಸರ್? ಸರ್ ಗಾಡಿದ ಆವರೇಜ್ ಮೈಲೇಜ್ ಸರ್ ಕಂಪನಿ ಕ್ಲೈಮ್ ಬಂದು ನಿಮ್ಗೆ 331 ಕಂಪನಿ ಕ್ಲೈಮ್ ಹೇಳುತ್ತೆ ಸರ್. ಆದ್ರೆ ನಿಮ್ಗೆ ಕಸ್ಟಮರ್ ರಿವ್ಯೂಸ್ ಅಂದ್ರೆ ವೆಹಿಕಲ್ ಗಾಡಿಯನ್ನು ಪರ್ಚೇಸ್ ಮಾಡಿ ರೋಡ್ಗೆ ಗಾಡಿ ಬಂದಾಗ ಆಲ್ಮೋಸ್ಟ್ ಆಲ್ ನಿಮ್ಗೆ 280 to 300 ನಿಮ್ಗೆ ಯಾವ್ದೇ ರೀತಿ ಮೋಸ ಇಲ್ಲ ಸರ್. ರಿಯಲ್ ಟೈಮ್ ಮೈಲೇಜ್. ಎಸ್, ದಟ್ ಇಸ್ ಎ ರಿಯಲ್ ಟೈಮ್ ಮೈಲೇಜ್. ಓಕೆ, ಕೆಲವು ಕಸ್ಟಮರಿಗೆ ಜಾಸ್ತಿ ಕೂಡ ಕೊಡ್ತಾ ಇದೆ ಸರ್. ನೀವು ಹೇಗೆ ಅಂತ ಕೇಳ್ಬೋದು. ಇಲ್ಲಿ ನಿಮ್ಗೆ ರೀಜನರೇಟ್ ಅಂತ ಹೇಳಿ ಆಪ್ಷನ್ ಇದೆ ಸರ್. ಓಕೆ, ಅದು ನಿಮ್ಗೆ ಹೆವಿಯಲ್ಲಿ ಇಟ್ಕೊಳ್ಬಹುದು, ನಾರ್ಮಲ್ ಅಲ್ಲಿ ಇಟ್ಕೊಳ್ಬಹುದು, ಲೈಟ್ ಅಲ್ಲಿ ಕೂಡ ಇಟ್ಕೊಳ್ಬಹುದು. ಓಕೆ ಸರ್, ಮತ್ತೆ ಇದು ಈಗ ಚಾರ್ಜಿಂಗ್ ಟೈಮ್, ಒಂದು ಬ್ಯಾಟ್ರಿ ಫುಲ್ ಡೆಡ್ ಐತಿ, ಇಲ್ಲ ಒಂದು 10-20% ಇದ್ದಲ್ಲ, ಬ್ಯಾಟ್ರಿ ಚಾರ್ಜಿಂಗ್ ಟೈಮ್ ಎಷ್ಟು ಬೇಕಾಗುತ್ತೆ ಸರ್? ಈಗ ನಿಮ್ಗೆ ನಾರ್ಮಲ್ ಚಾರ್ಜರ್ ನಿಮ್ಗೆ ಗಾಡಿಯಲ್ಲಿ ಬರ್ತದೆ ಸರ್. ಫ್ರೀ ಆಗಿ ಪೋರ್ಟೇಬಲ್ ಚಾರ್ಜಿಂಗ್ ಬರುತ್ತೆ. ಬ್ಯಾಟ್ರಿ ಕೆಪಾಸಿಟಿ ಬಂದು ನಿಮ್ಗೆ ಆಲ್ಮೋಸ್ಟ್ 38 ಕಿಲೋವ್ಯಾಟ್ ಬ್ಯಾಟ್ರಿ ಕೆಪಾಸಿಟಿ ಬರುತ್ತೆ ಸರ್. ಓಕೆ, ಆಯ್ತಾ? ನಿಮ್ಗೆ 0 to 100 ನಾನು ಹೇಳ್ತಾ ಇರೋದು ನಿಮ್ಗೆ ಕಂಪ್ಲೀಟ್ ಗಾಡಿ ಡೆಡ್ ಆಗಿರುತ್ತೆ. 0 to 100 ನಿಮ್ಗೆ 3.3 ಕಿಲೋವ್ಯಾಟ್ ಆದ್ರೆ ನಿಮ್ಗೆ 12 ಅವರ್ಸ್ ಬೇಕಾಗುತ್ತೆ ಸರ್ ಚಾರ್ಜಿಂಗ್. ಓಕೆ, ನಿಮ್ಗೆ ಸಪೋಸ್ ಈಗ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಬೇಕಂದ್ರೆ ಅದೆಲ್ಲ ನಿಮ್ಗೆ ಟಾಪ್ ಎಂಡ್ ಅಲ್ಲಿ ಇನ್ ಬಿಲ್ಟ್ ಬರುತ್ತೆ ಫ್ರೀ ಆಗಿ. ಆದ್ರೆ ನಿಮ್ಗೆ ಒಂದು ಪಾಯಿಂಟ್ ಏನಂದ್ರೆ ನಿಮ್ಗೆ ಮನೇಲಿ ಕೂಡ ಅದೇ ತರ ಲೋಡ್ ಇರ್ಬೇಕು ಸರ್. ಹೌದು. ಓಕೆ, 7 kV ನಿಮ್ಗೆ 7 kV ಗಿಂತ ಜಾಸ್ತಿ ಲೋಡ್ ಇರ್ಬೇಕು. ಅವಾಗ ನಿಮ್ಗೆ ಇದು ಫಾಸ್ಟ್ ಚಾರ್ಜರ್ ನಿಮ್ಗೆ ಫಿಟ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ. ಓಕೆ, ಅದು ಅದರಲ್ಲಿ ನಿಮ್ಗೆ ಚಾರ್ಜಿಂಗ್ ಮಾಡ್ಬೇಕಂದ್ರೆ ಸುಮಾರು ನಿಮ್ಗೆ 6 ಅವರ್ ಬೇಕಾಗುತ್ತೆ ಸರ್. ಓಕೆ ಸರ್, ಈಗ ಇದು ಬಿಟ್ಟು ನಾವೀಗ ಗಾಡಿ ವ್ಯಾರಂಟಿ ಬಗ್ಗೆ ಮಾತಾಡೋದಿದ್ರೆ ಸರ್ ಇನ್ನೊಂದು ನೀವು ಮಿಸ್ ಮಾಡಿದ್ರಿ ಸರ್. ನೀವೀಗ ಹೊರಗಡೆ ಹೋಗ್ತಾ ಇದೀರಿ, ಬ್ಯಾಂಗ್ಳೂರ್ ಎಲ್ಲ ಹೋಗ್ತಾ ಇದೀರಿ. ಅಲ್ಲಿ ನೀವು ಹೊರಗಡೆಯಲ್ಲಿ ಬಂದು ನಿಮ್ಗೆ ಈಗ ಪೆಟ್ರೋಲ್ ಬಂಕ್ ಅಲ್ಲಿ ನೀವು ಹೇಗೆ ಪೆಟ್ರೋಲ್ ಹಾಕ್ತೀರಾ ಹಾಗೆ ನೀವು ಹೊರಗಡೆಯಲ್ಲಿ ಚಾರ್ಜ್ ಮಾಡಬಹುದು ಸರ್. ಆಲ್ಮೋಸ್ಟ್ ಆಲ್ ನಿಮ್ಗೆ 55 ಮಿನಿಟ್ಸ್ ಬೇಕಾಗುತ್ತೆ ಸರ್ ಒಂದು ಫುಲ್ ಚಾರ್ಜ್ ಹೊರಗಡೆಯಲ್ಲಿ. ಓಕೆ ಸರ್, ಈಗ ಮತ್ತೆ ನಾವೀಗ ವ್ಯಾರಂಟಿ ವಿಷಯಕ್ಕೆ ಬರೋದಿದ್ರೆ ಒಂದು ಎಷ್ಟು ಟೈಮ್ ವ್ಯಾರಂಟಿ ಸಿಗುತ್ತೆ ಗಾಡಿಗೆ? ಸರ್ ಈಗ ನೋಡಿ ಸರ್, ವ್ಯಾರಂಟಿ ಬಂದು ನಮ್ಮಲ್ಲಿ ಏನಾಗ್ತಿದೆ ಅಂದ್ರೆ ಈಗ ನಾವು ಲೈಫ್ ಟೈಮ್ ಬ್ಯಾಟ್ರಿ ವ್ಯಾರಂಟಿ ಕೊಡ್ತಾ ಇದೀವಿ ಸರ್. ಯಾವುದೇ ಕಂಪನಿ ಕೂಡ ಈ ಕೆಲಸಕ್ಕೆ ಕೈ ಹಾಕ್ಲಿಲ್ಲ. ಲೈಫ್ ಟೈಮ್ ಬ್ಯಾಟ್ರಿ ವ್ಯಾರಂಟಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಿಯಾದ್ರೂ ಈಗ ಬ್ಯಾಟ್ರಿಯಲ್ಲಿ ಸೆಲ್ಸ್ ವೀಕ್ ಆದ್ರೆ ನಿಮ್ಗೆ ಸೆಲ್ಸ್ ರಿಪ್ಲೇಸ್ಮೆಂಟ್, ಕಂಪ್ಲೀಟ್ ಸೆಲ್ಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಸರ್. ಓಕೆ, ಈಗ ಅಂದ್ರೆ
ಲೈಫ್ ಟೈಮ್ ವ್ಯಾರಂಟಿ ಅಂದ್ರೆ ಎಷ್ಟು 1 year 2 year 3 year ಆ ಟೈಪ್ ಅಂದ್ರೆ ಎಷ್ಟು ಇಯರ್ ವರೆಗೆ ನೀವು ಕೊಡೋದು ಅಂದ್ರೆ ಲೈಫ್ ಟೈಮ್ ಸರ್. ಈಗ ನೀವು ಗಾಡಿ ಇರೋವರೆಗೆ ಗಾಡಿ ನಿಮ್ಮ ಜೊತೆಯಲ್ಲಿ ಇರುವ ತನಕ ಕೂಡ ನಿಮ್ಗೆ ವ್ಯಾರಂಟಿ ಕೊಡ್ತಾ ಇದೀವಿ ಸರ್. ಓಕೆ, ಇನ್ ಕೇಸ್ ಈಗ ನಾವು ಒಂದು 3 years ಯೂಸ್ ಮಾಡ್ತು ಮತ್ತೆ ಗಾಡಿ ಓನರ್ಶಿಪ್ ಟ್ರಾನ್ಸ್ಫರ್ ಆಯ್ತು ಅಷ್ಟೊತ್ತಿಗೆ? ಎಸ್, ಇಲ್ಲಿ ಒಂದು ಪಾಯಿಂಟ್ ಇದೆ ಸರ್. ನೀವು ಓನರ್ಶಿಪ್ ಟ್ರಾನ್ಸ್ಫರ್ ಆಗಿದವರಿಗೆ ನಿಮ್ಗೆ ಖಾಲಿ 8 years ವ್ಯಾರಂಟಿ ಮಾತ್ರ ಕೊಡ್ತಾ ಇದೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾವು 5 years ಯೂಸ್ ಮಾಡಿ ಮತ್ತೆ ನಾವು ಕೊಟ್ಟರೆ ಸಹ ಒಂದು 8 years ವ್ಯಾರಂಟಿ ಪರ್ಚೇಸ್ ಮಾಡಿದವರಿಗೆ ಸಿಕ್ಕೇ ಸಿಗುತ್ತೆ. ಪರ್ಚೇಸ್ ಸೆಕೆಂಡ್ ಓನರಿಗೆ ನಿಮ್ಗೆ 8 years ವ್ಯಾರಂಟಿ ಮಾತ್ರ. ಅವರಿಗೆ ಅಲ್ಲಿ ಲೈಫ್ ಟೈಮ್ ಬ್ಯಾಟರಿ ವ್ಯಾರಂಟಿ ಆಪ್ಷನ್ ಬರುದಿಲ್ಲ. ಫಸ್ಟ್ ಓನರಿಗೆ ಮಾತ್ರ ಲೈಫ್ ಟೈಮ್ ವ್ಯಾರಂಟಿ ಕೊಡ್ತಾ ಇದೀವಿ ಸರ್. ಅದ್ರಲ್ಲಿ ಮತ್ತೆ ನಾವು ಅಡಿಷನಲ್ ಚಾರ್ಜಸ್ ಯಾವುದು ಪೇ ಮಾಡ್ಲಿಕ್ಕೆ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್ ಲೇಬರ್ ಚಾರ್ಜ್ ಆಗಿರ್ಬಹುದು, ಇಲ್ಲ ಪಾರ್ಟ್ಸ್ ಚಾರ್ಜ್ ಆಗಿರ್ಬಹುದು. ಇಲ್ಲ ಸರ್, ಅದ್ರಲ್ಲಿ ನಿಮ್ಗೆ ಯಾವ್ದೇ ರೀತಿ ಪಾರ್ಟ್ ಚಾರ್ಜ್ ಇರ್ಬೋದು, ಲೇಬರ್ ಚಾರ್ಜ್ ಇರ್ಬೋದು, ಅದ್ರಲ್ಲಿ ನಿಮ್ಗೆ ಯಾವ್ದೇ ರೀತಿ ಪೇಮೆಂಟ್ ಮಾಡುವ ಅವಶ್ಯಕತೆ ಬರುದಿಲ್ಲ ಸರ್. ಓಕೆ, ಈ ವ್ಯಾರಂಟಿ ಬಂದು ಬರೀ ಬ್ಯಾಟ್ರಿಗೆ ಅಂದ್ರೆ ಮತ್ತೆ ಈಗ ಉಳಿದ ಕಾಂಪೋನೆಂಟ್ಸ್ ಆದಂತ ಮೋಟರ್, ಕಂಟ್ರೋಲರ್ ಅದಕ್ಕೂ ಎಲ್ಲ ಇದೆಯಾ ಸರ್? ಈಗ ಇದು ಲೈಫ್ ಟೈಮ್ ಬ್ಯಾಟರಿ ವ್ಯಾರಂಟಿ ಬಂದು ನಿಮ್ಗೆ ಬ್ಯಾಟ್ರಿಗೆ ಮಾತ್ರ ಸರ್. ಓಕೆ, ಓಕೆನಾ? ಈಗ ಮೋಟರ್ ಕಂಟ್ರೋಲರ್ಗೆಲ್ಲ ಎಷ್ಟು ಟೈಮ್ ವ್ಯಾರಂಟಿ? ಮೋಟರ್ ಕಂಟ್ರೋಲರ್ಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ನಿಮ್ಗೆ ಒಂದು 3 years ವ್ಯಾರಂಟಿ ಇರುತ್ತೆ ಸರ್. ಓಕೆ, 3 years to 8 years ಎಕ್ಸ್ಟೆಂಡ್ ಮಾಡ್ಕೋಬಹುದು ಸರ್. ಎಕ್ಸ್ಟೆಂಡ್. ಸೊ ನಾನೀಗ ಒಂದು ಆಲ್ಮೋಸ್ಟ್ 1-2-3 kilometers ಆಗಿ ಡ್ರೈವ್ ಮಾಡಿದೆ. ಇದು ನೀವು ನೋಡ್ಬೋದು ತುಂಬಾ ಸ್ಟೇಬಲ್ ಇತ್ತು ಗಾಡಿ. ಮತ್ತೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಇದೊಂದು ಎಲೆಕ್ಟ್ರಿಕ್ ಕಾರ್ ಹೇಳಿ ಫೀಲ್ ಬರುದಿಲ್ಲ. ಅಂದ್ರೆ ಪವರ್ ಲ್ಯಾಗ್ ಅನ್ಸೋದು ಆಗ್ಲಿ ಆ ತರ ನಿಮ್ಗೆ ಯಾವ್ದು ಅನ್ಸೋದಿಲ್ಲ. ಮತ್ತೆ ಇನ್ನೊಂದು ತುಂಬಾ ಖುಷಿಯಾಗಿದೆ ಹೇಳಿದ್ರೆ ಹಾರ್ನ್ ನೋಡ್ಬೋದು, ತುಂಬಾ ಗಟ್ಟಿ ಇದೆ ಅಂದ್ರೆ. ಸೊ ಈಗ ಸರ್ ಗಾಡಿದ ಪವರ್ ರೇಷಿಯೋ ಎಲ್ಲ ಹೇಗಿದೆ ಸರ್? ಗಾಡಿದು ಪವರ್ ರೇಷಿಯೋ ಬಂದು ನಿಮ್ಗೆ 136/100 ಬರುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ ಬಂದು ನಿಮ್ಗೆ 200 Nm ಪವರ್ ಬರುತ್ತೆ. ಓಕೆ, ಓಕೆನಾ? ಗಾಡಿ ಸ್ಪೀಡ್ ಬಂದು ಸರ್ ನಿಮ್ಗೆ ಆಲ್ಮೋಸ್ಟ್ ಆಲ್ 160 ಸ್ಪೀಡ್ ಕೊಡುತ್ತೆ ಸರ್ ಗಾಡಿ. ಓಕೆ, ಸೊ ರಿವರ್ಸ್ ಗೇರ್ ನೀವು ರಿವರ್ಸ್ ಕ್ಯಾಮ್ ನೋಡ್ಬೋದು. ಸೊ ಇದು ಲೈನ್ ಸಹ ಮೂವಿಂಗ್ ಆಗಿದೆ ಅಂತ ನೋಡ್ಬೋದು. ರಿವರ್ಸ್ ಕ್ಯಾಮರಾ ಆಲ್ಮೋಸ್ಟ್ ಆಲ್ ನಿಮ್ಗೆ 360 ವ್ಯೂ ನೋಡ್ಬೋದು ನೀವು. ಜಸ್ಟ್ ಒಂದು ಟ್ಯಾಪ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ. ಸೊ ಗೇರ್ ಚೇಂಜಿಂಗ್ ಇಲ್ಲಿದೆ, ಡ್ರೈವ್ ಮೋಡಿ ಹಾಕಿದೆ ಈಗ. ಸೊ ಈಗ ಗಾಡಿ ಪರ್ಚೇಸ್ ಮಾಡೋದು ಯಾರೋ, ಟೆಸ್ಟ್ ರೈಡ್ ಮಾಡೋದು ಯಾರೋ ಆಗೋದು ಬೇಡ. ಸೊ ನಮ್ಮ ಬ್ರದರ್ ಅವ್ರು ಗಾಡಿ ಓಡಿಸ್ತಾ ಹೇಳ್ತಿದ್ರು, ಗಾಡಿ ಬಂದಾಗಲಿಂದ ನಾನೇ ಓಡಿಸ್ತಾ ಇದ್ದೆ. ಈಗ ಅವ್ರದ್ದೊಂದು ಓಡಿಸಿ ಅವ್ರ ಹತ್ರ ಒಂದು ಗಾಡಿ ರಿವ್ಯೂ ಕೇಳೋ ಯಾವ ಥರ ಇದೆ ಹೇಳಿ. ಸೊ ನಾನೀಗ ಇಲ್ಲಿ ಸ್ಲೋಪಲ್ಲಿ ಗಾಡಿ ನಿಲ್ಸಿದೆ ಸರ್. ಈಗ ನಾನೀಗ ಎಂತ ಬ್ರೇಕ್ ಇಂದ ಕಾಲ್ ಬಿಟ್ರೆ ಗಾಡಿ ಮುಂದೋಗತ್ತಾ? ಇಲ್ಲ ಸರ್, ನೀವು ಇದರಲ್ಲಿ ಒಂದು ಪಾರ್ಕ್ ಅಂತ P ಅಂತ ಬಟನ್ ಇದೆ. ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಹ್ಯಾಂಡ್ ಬ್ರೇಕ್ ಆಗುತ್ತೆ ಸರ್. ಓಕೆ, ಮತ್ತೆ ಹ್ಯಾಂಡ್ ಬ್ರೇಕ್ಸ್ ಎಲೆಕ್ಟ್ರಾನಿಕ್ ಸರ್ ಹೇಳಿರೋ ಹಾಗೆ. ಈಗ ನೋಡುವ ಬ್ರದರ್ಗೆ ಓಡಿಸಿ ಅವ್ರು ಯಾವ ಥರ ರಿವ್ಯೂ ಕೊಡ್ತಾರೆ ನೋಡುವ ಗಾಡಿ ಬಗ್ಗೆ. ನಮ್ದು ಬ್ರದರ್ ಅವರು ಬಂದು ಒಂದು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ರು. ನಾನೀಗ ಹಿಂದ್ಗಡೆ ಇದ್ರೆ ಹಿಂದ್ಗಡೆ ಸಹ ತುಂಬಾ ಒಳ್ಳೆ AC ಇದಿದೆ, ಯಾಕಂದ್ರೆ ಇಲ್ಲೊಂದು ವೆಂಟ್ ಸಹ ಇದೆ. ಅದರಿಂದ ಹೋಗುವ. ನಿಮಗೆ ಇದರಲ್ಲಿ ನಿಮಗೆ ಮೂವಿ ನೋಡ್ಬೋದು. ನಿಮಗೆ ಹೇಗೆ ಅಂದರೆ ಮೂವಿ ರನ್ನಿಂಗಲ್ಲಿ ನಿಮಗೆ ಮೂವಿ ಪ್ಲೇ ಆಗೋದಿಲ್ಲ. ನಿಮಗೆ ವೆಹಿಕಲ್ ಸೈಡಿಗೆ ಹಾಕಿಬಿಟ್ಟು ನೀವು ಮೂವಿ ಕೂಡ ಫುಲ್ ಸ್ಕ್ರೀನ್ ಮೂವಿ ಪ್ಲೇ ಆಗುತ್ತೆ. ಓಕೆ, ನಾವು ಬ್ಯಾಟ್ರಿ ವ್ಯಾರಂಟಿ ಸರ್ ಕೇಳಿದಾಗೆ ಬ್ಯಾಟ್ರಿ ವ್ಯಾರಂಟಿ ಯಾವುದೇ ರೀತಿ ನಾವು ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ನಮ್ಮದು ಈ ಮ್ಯಾನುವಲ್, ಓನರ್ ಮ್ಯಾನುವಲಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ನಿಮಗೆ 250 pages ಇದೆ. ಅದರಲ್ಲಿ ನಿಮಗೆ 226 ಪೇಜಲ್ಲಿ ನಿಮಗೆ ರೈಟಿಂಗಲ್ಲಿ ಮೆನ್ಷನ್ ಆಗಿದೆ ಬ್ಯಾಟ್ರಿ ವ್ಯಾರಂಟಿಯದ್ದು. ಓಕೆ ನೋಡಿ ಸರ್, ನಿಮಗೆ ಲೈಫ್ ಟೈಮ್ ಬ್ಯಾಟ್ರಿ ವ್ಯಾರಂಟಿ ಪ್ಯಾಕ್ ಇಲ್ಲಿ ನಿಮಗೆ ಮೆನ್ಷನ್ ಆಗಿದೆ. ಇದೊಂದು ಸ್ಕ್ರೀನ್ ಶಾಟ್ ನಿಮ್ಗೆ ಹಾಕಿರುತ್ತೆ. ಮತ್ತೆ ಈಗ ಬಂದ್ಬಿಟ್ಟು ಗಾಡಿದೊಂದು ರೈಡಿಂಗ್ ರಿವ್ಯೂ ಕೇಳುವ. ಬ್ರೋ, ಯಾವ ತರ ಎಕ್ಸ್ಪೀರಿಯನ್ಸ್ ಇದೆ ಗಾಡಿ ಓಡಿಸೋದು? ಮತ್ತೆ ಸ್ಪೆಷಲಿ ಬ್ರೇಕಿಂಗ್, ನಂಗೆ ಯಾಕೋ ತುಂಬಾ ಇದು ಏನ್ ಹೇಳ್ತೀರಿ, ಫುಲ್ ಎಫಿಷಿಯಂಟ್ ಬ್ರೇಕಿಂಗ್ ಹೇಳಿ ಅನ್ಸ್ತಾ ಇತ್ತು. ನಿಂದೊಂದು ಒಪಿನಿಯನ್ ಹೇಳಿಬಿಡಿ, ಯಾವ ತರ ಇದೆ ಹೇಳಿ. ಹೌದು, ನೀ ಹೇಳ್ದಂಗೆ ಇದು ಬ್ರೇಕ್ ಅಷ್ಟೇ ರಪಕ್ಕ ಹಿಡಿತ್ತು. ಎಷ್ಟು ಸ್ಪೀಡಲ್ಲಿ ಅವರು ನಮ್ಗೆ ಕಂಟ್ರೋಲ್ ಮಾಡೋಕಾತ್ತು. ಮತ್ತೆ ಈ ಲೆಫ್ಟ್ ಹ್ಯಾಂಡ್ ಸತೆ ಎಷ್ಟು ಆರಾಮಾಗಿ ಓಡಿಸ್ಲಕ್ಕ ಈ ಲೆಫ್ಟ್ ಹ್ಯಾಂಡ್ ಒಳ್ಳೆ ಕಂಫರ್ಟ್ ಕೊಡ್ತಿತ್ತು ಈ ಸೈಡ್ ಹಿಡ್ಕಂಗೆ. ಮತ್ತೆ ಇದು ಹಂಗೆ ಒಳ್ಳೆ ಕಂಫರ್ಟ್ ಇತ್ತು. ಬ್ಯಾಟ್ರಿ ಗಾಡಿ ಓಡಿಸ್ದಂಗೆ ಇಲ್ಲ, ಪೆಟ್ರೋಲ್ ಗಾಡಿ ಅಥವಾ ಡೀಸೆಲ್ ಕಾರೇ ಓಡಿಸ್ದಂಗಿತ್ತು. ಅಷ್ಟೇ ಸ್ಪೀಡಲ್ಲೂ ಹೋಗ್ತಾ ಇತ್ತು, ಆರಾಮಾಯ್ತು. ಕಂಫರ್ಟೇಬಲ್ ರೈಡ್ ಒಟ್ಟಾದ್ರೆ ಒಂದು ಮಾತಲ್ಲಿ ಹೇಳೋದಿದ್ರೆ ಟೋಟಲ್. ಸರ್ ಈಗ ಒಂದು ಗಾಡಿ ಈಗ ರನ್ನಿಂಗ್ ಕಾಸ್ಟ್ ಅಂದ್ರೆ ನಾವೀಗ ಪೆಟ್ರೋಲ್ ಗಾಡಿಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಒಂದು ಕಿಲೋಮೀಟರ್ಗೆ ಒಂದು 10 to 15 rupees ಆಗ ನಾವು ಎಸ್ಟಿಮೇಷನ್ ಹಿಡಿಬಹುದು. ಒಂದೀಗ ಯಾವ್ದು ಒಂದು ಇದೆ, ಒಂದು 15 lakh ಬಜೆಟ್ ಇದೆ ಕಾರ್ ಹೇಳಿದ್ರು ಸಹ. ಈಗ ಒಂದು ನಮ್ದು ಇದು MG ವಿನ್ಸರ್ ಅಲ್ಲ, ನಮ್ಗೆ ಒಂದು ಕಿಲೋಮೀಟರ್ಗೆ ಪರ್ ರನ್ನಿಂಗ್ ಕಾಸ್ಟ್ ಎಷ್ಟು ಬರ್ಬಹುದು ಸರ್? ಈಗ ನಿಮಗೆ ಕಿಲೋಮೀಟರ್ ರನ್ನಿಂಗ್ ಕಾಸ್ಟ್ ಬಂದು ನಿಮಗೆ ಹಾರ್ಡ್ಲಿ ಅಂತ ಹೇಳಿದ್ರೆ 0.61 ಪೈಸೆ ಅಂತ ಹೇಳಿದ್ರೆ ₹1 ಹಾಗೆ ನಿಮಗೆ ರನ್ನಿಂಗ್ ಕಾಸ್ಟ್ ಬೀಳ್ತಾ ಇದೆ. ಹೇಗಂತ ಹೇಳಿದ್ರೆ ನಿಮಗೆ 38 ಕಿಲೋವ್ಯಾಟ್ ಬ್ಯಾಟ್ರಿಗೆ ಚಾರ್ಜ್ ಮಾಡ್ಲಿಕ್ಕೆ ಖರ್ಚಾಗೋದು ದುಡ್ಡು ಬಂದು ₹304 ಅಷ್ಟು ಖರ್ಚಾಗ್ತದೆ ಅಂತ ಹೇಳಿದ್ರೆ ನಿಮ್ಗೆ ತಿಂಗಳಿಗೆ ಒಂದು ₹2,000 ಅಂತಾನೆ ಹಿಡಿಯುವ, ₹2,160 ಖರ್ಚಾಗುತ್ತೆ. ಕೆಲವರಿಗೆ ದಿವಸ ರನ್ನಿಂಗ್ ಇದೆ, ನಾನೀಗ ಹೇಳ್ತಾ ಇರೋದು ದಿವಸ ರನ್ನಿಂಗ್ ಇದ್ದು. ಕೆಲವರಿಗೆ ರನ್ನಿಂಗ್ ಕಮ್ಮಿ ಇರುತ್ತೆ, 50 ಕಿಲೋಮೀಟರ್ ಇರುತ್ತೆ. ಅವರಿಗೆಲ್ಲ ನಿಮ್ಗೆ ₹1,700 ಹಾಗೆಲ್ಲ ಖರ್ಚು ಬೀಳುವಂತದ್ದು. ಸರ್ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಗೆ 20,000 ಯೂನಿಟ್ ವಿನ್ಸರ್ ಇವಿ ಈಗ ಸೇಲ್ ಆಗಿದೆ. ಅದೀಗ ಎಷ್ಟು ಮಂತ್ ಡ್ಯೂರೇಷನ್ ಸರ್? ಆಲ್ಮೋಸ್ಟ್ ಆಲ್ ನಿಮ್ಗೆ 6 month ಡ್ಯೂರೇಷನ್ ಅಲ್ಲಿ 20,000 ಯೂನಿಟ್ ವೆಹಿಕಲ್ ಸೇಲ್ ಆಗಿದೆ. ಆಲ್ ಓವರ್ ಇಂಡಿಯಾ? ಎಸ್, ಆಲ್ ಓವರ್ ಇಂಡಿಯಾ ಸರ್. ಓಕೆ,
ಮತ್ತೆ ಸರ್ ಇದು ಬಂದು ಗಾಡಿದೊಂದು ವೇಟಿಂಗ್ ಪೀರಿಯಡ್ ಈಗ ನಾವು ಇವತ್ತು ಬುಕ್ ಮಾಡಿದೆ, ಈಗ ಯಾವ್ದು ಟಾಪ್ ಎಂಡ್ ಅಲ್ಲ ಬೇಸ್ ಎಂಡ್, ಈಗ ಇವತ್ತು ಬುಕ್ ಮಾಡಿದ್ರೆ ನಂಗೊಂದು ಎಷ್ಟು ಮಂತ್ ಕಾಯ್ಬೇಕಿಲ್ಲ ಎಷ್ಟು ವೀಕ್ ಕಾಯ್ಬೇಕು ಸರ್? ನನ್ನಲ್ಲಿ ನೀವು ಬುಕ್ ಮಾಡಿದ್ರೆ ವಿದಿನ್ 10 days ಅಲ್ಲಿ ನಾನು ನಿಮ್ಗೆ ವೆಹಿಕಲ್ ಮುಟ್ಟಿಸಿ ಕೊಡೋ ಜವಾಬ್ದಾರಿ ನನ್ನದಿರುತ್ತೆ ಸರ್. ಓಕೆ. ಸ್ಟೇರಿಂಗ್ ಯಾಕೆ ಕೊಟ್ಟಿದ್ದಾರೆ ಸರ್? ಈಗ ಸ್ಟೇರಿಂಗ್ ನಿಮ್ಗೆ ಯಾಕೆ ಈ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಒಂದು ಸ್ಟೇಬಲ್ ಆಗಿ ನಿಮ್ಗೆ ಸ್ಟೇಬಲ್ ಆಗಿ ಹಿಡ್ಕೊಳ್ಳಿಕ್ಕೆ ಯಾವುದೇ ರೀತಿ ನಿಮ್ಗೆ ಆಕ್ಸಿಡೆಂಟ್ ಆಗುದಂತಿಲ್ಲ. ನೀವು ನೋಡ್ಬೋದು ಗ್ರಿಪ್ ಕೊಡುತ್ತೆ ಸರ್ ಈ ಸ್ಟೇರಿಂಗ್. ಇದೇನಂದ್ರೆ ನಿಮ್ಗೆ ಸ್ಟೇರಿಂಗ್ ಬಂದು ನಿಮ್ಗೆ ಲೆದರ್ಡ್ ಫಿನಿಶ್ ಬರುತ್ತೆ ನಿಮ್ಗೆ ಸ್ಟೇರಿಂಗ್. ಓಕೆ. ಸೊ ಇದೆಲ್ಲ ಬಂದು ನಮ್ದೊಂದು ಡ್ರೈವಿಂಗ್ ಕಂಫರ್ಟ್ ಮತ್ತೆ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಜಾಸ್ತಿ ಮಾಡೋದು. ಸೊ ಈ ಗಾಡಿದೊಂದು ಕಂಪ್ಲೀಟ್ ವಿಡಿಯೋ ನಾವೀಗ ಮಾಡಿತ್ತು. ಸೊ ಇದು ನಮಗೊಂದು ಕಂಪ್ಲೀಟ್ ಒಂದು ಗಾಡಿ ತಂದದಾಗಿರ್ಬೋದು, ಸಪೋರ್ಟ್ ಮಾಡಿ MG ಶೋರೂಮ್ ಇಂದ ವಿಶ್ವಾಸ್ ಸರ್ ಅವರು ಬಂದಿದ್ದು. ಸರ್ ನಿಮ್ಗೊಂದು ತುಂಬಾ ಥ್ಯಾಂಕ್ ಯು. ಎಸ್ ಸರ್ ಥ್ಯಾಂಕ್ ಯು. ಯಾರಿಗಾದ್ರೂ ವೆಹಿಕಲ್ ನಮ್ದು MG ವೆಹಿಕಲ್ ಇವಿ ಮಾತ್ರ ಅಲ್ಲ, ಯಾವುದೇ ವೆಹಿಕಲ್ ಪೆಟ್ರೋಲ್ ಡೀಸೆಲ್ ಯಾವುದೇ ವೆಹಿಕಲ್ ಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದು 8123362139. ಓಕೆ ಸರ್, ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಹಾಕಿರುತ್ತೆ. ಯಾರಾದರೂ ಬೇಕಿದ್ರೆ ಸರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ನಮ್ಮ ಗಾಡಿದೊಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ರು. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ. ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಬೇಕಿದ್ರೆ, ಏನಾದರೂ ಮಿಸ್ಟೇಕ್ ಮಾಡಿದಿದ್ರೆ ಸಹ ಒಂದು ಹೇಳಿ. ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.